ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅವ್ರು ಮಾಡಿದ ಎಲ್ಲ ಉಪಕಾರಗಳನ್ನು ತಿರುಗಿ ನಿಮ್ಮನ್ನು ವಿಡಿಯೋಲಿ ನಿಮ್ಮನ್ನು ಸಂಚಂತ ಒಂದು ಕೃಪೆ ದೇವರು ನಮಗೆ ದಯಪಾಲಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ವಂದನೆಯ ಸ್ತೋತ್ರ ಸಲ್ಲಿಸುತ್ತೇನೆ. ಈ 6ನೇ ತಿಂಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕಾಣುತ್ತಿದ್ದೇವೆ. ನಿಜವಾಗ್ಲೂ ಅವರು ದಯ ಕೃಪೆ ನಮ್ಮ ಮೇಲೆ ಇಟ್ಟು ಎಲ್ಲ ಭಾಗದಲ್ಲಿ ದೇವರು ನಮಗೆ ಕಾವಲಾಗಿದ್ದು ನಮ್ಮನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಿ ನಡೆಸುತ್ತಿದ್ದಾರೆ. ಅವರ ಹಸ್ತದಲ್ಲಿ ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ ನಿಜವಾಗ್ಲೂ ನಿಮ್ಮನ್ನು ನಮ್ಮನ್ನು ಭೇಟಿ ಮಾಡುತ್ತ ಒಂದು ಕೃಪೆ ದೇವರು ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಕೃತಜ್ಞತೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈಗ ಸಮಯ ಇಲ್ಲದ್ರಿಂದ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಹೇಳಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯ ಕೇಳುವಾಗ ನಮ್ಮ ಹೃದಯದಲ್ಲಿ ಸ್ವಲ್ಪ ಬದಲಾವಣೆ ಆಗಂತದ್ದು ನಾವು ಹೃದಯನ ಒಪ್ಪಿಸಿಕೊಳ್ಳುವಂತರಾಗಿರ್ಬೇಕು ಮಕ್ಕಳು. ಆಗಲೇ ದೇವರು ನಮ್ಮ ಜೊತೆಲಿ ಬಲವಾದಂತ ಕೆಲಸಗಳು ಮಾಡ್ತಾರೆ. ಈ ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡೋದು ಸತ್ಯ. ನಿಜವಾಗ್ಲೂ ದೇವರಿಗೆ ನಿಮಗೆ ಉಪಯೋಗ ಆಗುತ್ತಿಲ್ಲ. ಆಗ ದೇವರು ಯಾವ ಕಾರಣದಿಂದ ಆಶೀರ್ವಾದ ಮಾಡಕ್ಕೆ ವೇಗವಾಗಿ ಬೇಗ ಬರೋದಿಲ್ಲ. ಅದಕ್ಕೆ ದೇವ್ರ ಮಕ್ಕಳೇ ಕೇಳಂತ ಸತ್ಯ 10 ನಿಮಿಷ ಸತ್ಯ ಇರ್ಬೋದು, 15 ನಿಮಿಷ ಇರ್ಬೋದು, ಅದನ್ನ ಪೂರ್ಣ ಮನಸ್ಸಿಂದ ತಗೊಂಡು ಅದು ತಕ್ಕಂಗೆ ನೀನು ನಡೆಯುವಾಗ, ನಾನು ನಡೆಯುವಾಗ ನಿಜವಾಗ್ಲೂ ಆತನ ಆಶೀರ್ವಾದ ನಮ್ಮ ತಲೆ ಮೇಲೆ ಸದಾ ಕಾಲ ಇರುತ್ತದೆ. ಅದಕ್ಕೆ ನಾವು ದೇವರ ಹತ್ರ ಬೇಡ್ತಿದ್ದೀವಿ. ಅದೇನೇ ನಾವು ದೇವರಿಂದ ಎದುರು ನೋಡ್ತಿದ್ದೀವಿ, ಬೇರೆ ಯಾವುದಿಲ್ಲ. ಕಾರಣ ಏನಂದ್ರೆ ಈ ಭಯಂಕರವಾದಂತ ಈ ಲೋಕದಲ್ಲಿ ಆತನ ನಮ್ಮ ಜೊತೆಲಿ ಇರಬೇಕು. ದೇವರು ನಮ್ಮ ಜೊತೆಲಿ ಇರಬೇಕು. ಆಗಲೇ ನಮ್ಮ ಪ್ರಯಾಣಗಳು ನಿಜವಾಗ್ಲೂ ಒಂದು ಸುಂದರವಾಗಿರ್ತದೆ. ಕೊನೆಯಲ್ಲಿ ನಾವು ಗುರಿನ ಮುಟ್ಟಕ್ಕೆ ಸಾಧ್ಯವಾಗುತ್ತದೆ. ಅದರಿಂದ ದೇವರ ಮಕ್ಕಳೇ, ಈಗ ದೇವರ ವಾಕ್ಯ ಹೋಗೋಣ. ಓದಿ ನೋಡಿರಿ. ಧರ್ಮೋಪದೇಶ ಖಂಡದಲ್ಲಿ 6ನೇ ಅಧ್ಯಾಯ 2ನೇ ವಾಕ್ಯ ಓದಿ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಗಳು ಜೀವಮಾನದೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಎಲ್ಲವನ್ನು ಅನುಸರಿಸಬೇಕೆಂದು ನೀವು ಬಹುಕಾಲವನ್ನು ಬಾಳಬೇಕು ಅಂತ ಹೇಳಿ ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಇದನ್ನು ದೇವರು ನಮಗೆ ಪ್ರಕಟಿಸಿದ್ದಾರೆ, ನಮಗೆ ತಿಳಿಸಿದ್ದಾರೆ. ದೇವರು ನೀನು, ನಿನ್ನ ಮಕ್ಕಳು, ನಿನ್ನ ಸಂತತಿ ದೇವರೊಟ್ಟಿಗೆ ನೀನು ಭಯಭಕ್ತಿ ಉಳ್ಳನಾಗಿ ನೀನು ಇರದಾದರೆ ನಿನಗೆ ಎಲ್ಲವನ್ನು ಸಿದ್ಧಪಡಿಸಿದ್ದಾರೆ. The Lord your God has commanded to teach you. ನಿಮಗೆ ಹೇಳ್ಕೊಡ್ತಿದ್ದಾರೆ ಯಾವ ರೀತಿ ಆತನ ಒಳಗಡೆ ನೀನು, ನಿನ್ನ ಪುತ್ರರು, ನಿನ್ನ ಮಕ್ಕಳು, ನಿನ್ನ ಸಂತತಿ, ನಿನ್ನ ಕುಟುಂಬ ಆತನ ಭಯಭಕ್ತಿಲಿ. ಓದಿ ನೋಡಿ ತಿರ್ಗಾ ಅದು ವಾಕ್ಯನ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲಿ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿರಬೇಕು. ಈ ಭಯಭಕ್ತಿ ಅನ್ನೋದು ನಮ್ಮಲ್ಲಿ ಜೀವಮಾನ ಪೂರ್ತಿ ನಮ್ಮ ಜೊತೆಲಿರಬೇಕು. ಇವಾಗ ಮಕ್ಕಳು ತನ್ನ ತಂದೆ ಬರ್ತಿದ್ದಾರೆ ಅಂದ್ರೆ, ಇಲ್ಲ ತಾಯಿ ಬರ್ತಿದ್ದಾರೆ ಅಂದ್ರೆ, ಅವರು ಭಯದಿಂದ ಓದದೇ ಇರಂತ ಮಕ್ಕಳು ಓಡೋಗಿ ಪುಸ್ತಕ ತಗೊಂಡು ಓದಕ್ ಶುರು ಮಾಡ್ತಾರೆ. ಅವ್ರು ಬರಂತ ಸಮಯನೇ ನೋಡ್ತಿರ್ತಾರೆ.
ಅಯ್ಯೋ ನನ್ನ ಅಮ್ಮ ಬರುವಂತ ಸಮಯ, ಇವಾಗ ನಮ್ಮ ಅಪ್ಪ ಬರುವಂತ ಸಮಯ, ಅದರಿಂದ ಬಂದ್ರೆ ಹೊಡಿತಾರೆ ಅಂತ ಹೇಳಿ ಬೈದಿಂದ ಓಡೋಗಿ ಪುಸ್ತಕವನ್ನು ತಕ್ಕೊಂಡು ಆಗ್ಲೇನೆ ಕೇಳಿದ್ರೆ ನಾನು ಅರ್ಧ 1 ಅವರಿಂದ 1 ತಾಸಿಂದ ನಾನು ಓದ್ತಾ ಇದ್ದೀನಿ ಅಂತಾರೆ. ಆದ್ರೆ ಅವರು ಆ ತಂದೆ ತಾಯಿಗೆ ಭಯ ಬಿದ್ದು ಓಡೋಗಿ ಪುಸ್ತಕವನ್ನು ತೆಗೆದು ಓದ್ತಾ ಕೂತ್ಕೋತಾರೆ. ಈ ರೀತಿ ಅನೇಕ ವಿಷಯಗಳು ಏನೇ ಮಾಡುತ್ತೆ ಕೆಲಸಗಳಲ್ಲಿ ಏನು ಅವರು ಬೆಳೀತಾ ಕಾರ್ಯಗಳು ನೋಡುವಾಗ ತಂದೆ ತಾಯಿಗಳ ಮುಂದ್ಗಡೆ ಒಂದು ತರ ಇರ್ತಾರೆ, ತಂದೆ ತಾಯಿ ಹಿಂದ್ಗಡೆ ಒಂಥರ ಇರ್ತಾರೆ, ದೊಡ್ಡವರ ಹತ್ರ ಮುಂದ್ಗಡೆ ಒಂಥರ ಇರ್ತಾರೆ, ಹಿಂದ್ಗಡೆ ಒಂಥರ ಇರ್ತಾರೆ. ಅವ್ರಿಗೆ ಭಯಪಟ್ಟು ಮಾತ್ರ ಕೆಲವು ವಿಷಯಗಳು ಮಾಡ್ತಾರೆ, ಇಲ್ಲದೆ ಇದ್ರೆ ಅವ್ರು ಸಿಕ್ಲಿಲ್ಲ ಅಂತ ಅವ್ರ ಇಷ್ಟ ಪ್ರಕಾರವಾಗಿ ನಡೆಸ್ತಾರೆ. ಆದರೆ ತಂದೆಗೆ ಭಯ ಪಡಕ್ಕಿಂತಲೂ ತಾಯಿಗೆ ಭಯ ಪಡಕ್ಕಿಂತಲೂ ನಿನ್ನ ದೇವರಾದಂತ ಯೆಹೋವನಿಗೆ ನೀನು ಭಯಪಡುವಾಗ, ನಿನ್ನ ದೇವರಾದಂತ ಕರ್ತನಿಗೆ ನೀನು ಭಯಪಡುವಾಗ ನಿಜವಾಗ್ಲೂ ಕರ್ತನು ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾ ಇದೆ. ನಿನ್ನ ಸಂತತಿನ ಬೆಳೆಸ್ತಾರೆ. ಓದಿ ಹಂಗೆ ಮುಂದಕ್ಕೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು ಅಂತೇಳಿ ನೀವು ಬಹುಕಾಲ ಬಾಳಬೇಕೆಂದು ನೀವು ಅನುಸರಿಸಬೇಕು. ನೀವು ದೇವರಿಗೆ ಭಯಭಕ್ತಿ ಒಟ್ಟಿಗೆ ನೀನು ಬದುಕಿ ಬಾಳುವಾಗ, ದೇವರಿಗೆ ಭಯಪಡುವಾಗ ನೀವು ಬಹುಕಾಲವನ್ನು ದೇವರಿಗೆ ನೀನು ಮಾಡುತ್ತೀಯ. ಈ ಲೋಕದಲ್ಲಿ ಎಲ್ಲಿಂದ ಬಂತು ನಿನ್ನ ಬಹುಕಾಲದಿಂದ ನೀನು ಬಾಳಂತದ್ದು? ಎಲ್ಲಿಂದ ಬರ್ತದೆ? ದೇವರಿಗೆ ನೀನು ಭಯಭಕ್ತಿ ಉಂಟ ಮಕ್ಕಳಾಗಿದ್ರೆ ಮಾತ್ರ. ನೀನು ದೇವರಿಗೆ ಭಯಪಟ್ಟು ಜೀವಿಸುವಾಗ ನೀನು ಅಷ್ಟು ಸುಲಭವಾಗಿ ತಪ್ಪು ಕೆಲಸಗಳು ಮಾಡಕ್ಕೆ ಸುಲಭವಾಗಿ ನೀನು ಹೋಗೋದಿಲ್ಲ. ಪಾಪಗಳು ಮಾಡಕ್ಕೆ ನಿನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ನೀನ್ ದೇವರಿಗೆ ಭಯಪಡಂತನಾಗಿರ್ತೀಯ. ನೀ ಎಲ್ಲೇ ಒಂಟಿ ಇದ್ರೂ ನೀನ್ ನೆನೆಸ್ತೀಯ, ದೇವ್ರು ನನ್ನ ನೋಡುತ್ತಿದ್ದಾರೆ ಅನ್ನೋದು ಭಯ ನಿನ್ನಲ್ಲಿ ಇರ್ಬೇಕು. ಇವಾಗ ಮನುಷ್ಯ ನಿನ್ನ ಜೊತೆಲಿ ಒಂದು 4 ಗೋಡೆ ಮಧ್ಯದಲ್ಲಿ ನೀನು ಒಬ್ಬನೇ ಇದ್ರೆ ಒಂಥರ, ನೀನು ಆದ ನಂತರ ಇನ್ನೊಬ್ರು ಬೇರೆಯವ್ರ ಜೊತೆಲಿ ಇದ್ರೆ ಅವ್ನು ನೀನ್ ಯೋಚನೆ ಮಾಡ್ತೀಯ, ಇವ್ರು ಇದ್ದಾರೆ ನಾನು ಏನ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀಯ. ಇದು ನಾನು ನೋಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀಯ. ಇದು ಬರೀಲಾ ಬೇಡವಾ ಅಂತ ಯೋಚನೆ ಮಾಡ್ತೀಯ. ಈ ವಿಷಯದಲ್ಲಿ ಮಾತಾಡೋಣ ಬೇಡವಾ ಅಂತ ಯೋಚನೆ, ಯಾಕಂದ್ರೆ ಇನ್ನೊಬ್ರು ಇರೋದಿಲ್ಲ. ಅದೇ ರೀತಿಯಲ್ಲಿ ನೀನು ಮಾಡಬೇಕಂತ ವಿಷಯಗಳು ದೇವರು ನನ್ನ ಜೊತೆ ಇದ್ದಾರೆ ಅಂತ ನಿನ್ನ ಮನಸ್ಸಲ್ಲಿ, ನಿನ್ನ ಭಯ ಭಕ್ತಿಲಿ ಇರಬೇಕು. ನೀನು ದೇವರು ನನ್ನ ನೋಡುತ್ತಿದ್ದಾರೆ, ಎಲ್ಲೇ ಹೋದ್ರು ನಾನು ಬಿಡ್ತಿಲ್ಲ. ಒಬ್ಬ ಗುರು ಇದ್ರು. ಆ ಗುರು ಹತ್ರ 10 ಜನ ಶಿಷ್ಯರುಗಳಿದ್ರು. ಆ ಗುರು 10 ಜನ ಶಿಷ್ಯರನ್ನ ಒಂದ್ ದಿವಸ ಕರೆದು ಬೆಳಗ್ಗೆ ಸಮಯದಲ್ಲಿ ನಾಷ್ಟ ಆದ ನಂತರ ಅವ್ರಿಗೆ ಹೇಳಿದ್ರು, ಒಂದು ಪಾಠವನ್ನು ನಿಮ್ಗೆ ಕೊಡ್ತೇನೆ, ನೀವು ಇವತ್ತನ್ನ ಇದನ್ನೇ ನೀವು ಮಾಡಿ ನನಗೆ ನಾಳೆ ಬೆಳಿಗ್ಗೆ ಬಂದು ನನಗೆ ರಿಸಲ್ಟ್ ಕೊಡಬೇಕು. ಏನಪ್ಪ ಅಂದ್ರೆ 10 ಜನಕ್ಕೆ 10 ಹಣ್ಣು ಕೊಟ್ರು ಕೈಗೆ. ಹಣ್ಣು ಕೊಟ್ಟು ಅವ್ರು ಹೇಳಿದ್ರು, ಯಾರು ಇಲ್ದರಂತ ಸ್ಥಳ, ಯಾರು ನೋಡಿದ್ರಂತ ಸ್ಥಳದಲ್ಲಿ ಈ ಹಣ್ಣನ್ನ ತಿಂದು ತಿರ್ಗಾ ನನಗೆ ಬಂದು ನಾಳೆ ಬೆಳಿಗ್ಗೆ ಹೇಳ್ಬೇಕು, ಎಲ್ಲಿ ತಿಂದ್ರಿ, ಯಾರು ನೋಡಿದ್ರಂತ ಸ್ಥಳದಲ್ಲಿ ಎಲ್ಲಿ ತಿಂದ್ರಿ, ಎಲ್ಲಿ ನೀವು ತಿಂದು ಮುಗಿಸಿ ಬಂದ್ರಿ ಅಂತ ನನಗೆ ನಾಳೆ ರಿಸಲ್ಟ್ ಕೊಡ್ಬೇಕು. ಆಗ 10 ಜನ ಹಣ್ಣುಗಳು ತಗೊಂಡು ಹೋದ್ರು. 10 ಜನಗಳು 10 ವಿಧವಾದಂತ ಮಾರ್ಗಗಳಲ್ಲಿ ದಾರಿಗಳಲ್ಲಿ ಹೋದ್ರು. ಎಲ್ಲರೂ ಹೋಗಿ ಎಲ್ಲವನ್ನು ತಿರ್ಗಾ ಮಾರನೇ ದಿನ ಬರುವಾಗ ಎಲ್ಲರೂ ವಾಪಸ್ ತಿರ್ಗಾ ಬಂದ್ರು. ಎಲ್ಲಪ್ಪ, ಒಬ್ಬರನ್ನ ಕೇಳಿದ್ರು, ಎಲ್ಲಪ್ಪ ನೀನ್ ತಿಂದೆ? ಹೌದು ಗುರುಗಳೇ, ನಾನು ಮಾಡಿ ಮೇಲೆ ಹೋಗಿ ಅಲ್ಲಿ ಯಾರು ಇರ್ಲಿಲ್ಲ, ಸುತ್ತಲೂ ನೋಡಿದೆ, ಯಾರು ನನ್ನ ನೋಡ್ಲಿಲ್ಲ, ಯಾರು ನನ್ನ ಜೊತೆಲಿ ಇರ್ಲಿಲ್ಲ ಅಂತ ಜಾಗದಲ್ಲಿ ನಾನು ತಿಂದು ಬಂದೆ. ಇನ್ನೊಬ್ನೇ ಹೇಳ್ದ, ನಾನು ಬಾತ್ರೂಮ್ ಅಲ್ಲಿ ಹೋಗಿ ಬಾತ್ರೂಮ್ ಒಳಗೆ ಯಾರು ಇರ್ಲಿಲ್ಲ, ಆ ಬಾತ್ರೂಮ್ ಕುಂತು ತಿಂದು ಬಂದೆ, ಯಾರು ನಾನು ನೋಡ್ಲಿಲ್ಲ, ನಾನು ತಿಂದಿದ್ದೆ ಯಾರು ನೋಡ್ಲಿಲ್ಲ. ಈ ರೀತಿ ಒಬ್ಬೊಬ್ರು ಹೇಳಿದ್ರು, ನಾನು ಕಂಬಳಿನ ಒತ್ಸ್ಕೊಂಡು ಕಂಬಳಿ ತಲೆ ಮೇಲೆ ಮುಚ್ಕೊಂಡು ನಾನು ಕಂಬಳಿ ಒಡೆ ಸೇರ್ತಿಂದೆ, ಯಾರು ನಾನು ನೋಡಿಲ್ಲ. ಈ ರೀತಿ ಒಬ್ಬೊಬ್ರು ಒಂದೊಂದು ಹೇಳುವಾಗ ಕೊನೆಯಲ್ಲಿ ಒಬ್ಬ ಹುಡುಗ ಬಂದು ಹಣ್ಣನ್ನು ವಾಪಸ್ ತಂದು ಗುರುವಿಗೆ ಕೇಳ, ಯಾಕೆ ನೀನೆಲ್ಲೂ ತಿನ್ಲಿಲ್ಲ ಈ ಹಣ್ಣು, ಯಾಕೆ ತಿನ್ಲಿಲ್ಲ ಏನು? ಆಗ ಅವನು ಹೇಳ್ದ, ಇಲ್ಲ, ನಾನು ಎಲ್ಲೇ ಹೋದ್ರು ದೇವರು ನನ್ನ ಜೊತೆಲಿ ಇರೋದು, ದೇವ್ರು ನನ್ನ ನೋಡ್ತಿರೋದು ನನ್ನ ಗಮನದಲ್ಲಿ ಬಂತು. ದೇವರಿಗೆ ಕಣ್ಣು ಮರೆಯಾಗಿ ಇರಂತ ಸ್ಥಳ ಎಲ್ಲಿ ನೋಡಿದ್ರು ಹುಡುಕಿದ್ರು ಸಿಕ್ಲಿಲ್ಲ, ಅದಕ್ಕೆ ನಂಗೆ ತಿನ್ನಕ್ಕಾಗ್ಲಿಲ್ಲ, ಈ ಹಣ್ಣನ್ನು ವಾಪಸ್ ತಂದು ಕೊಡ್ತಿದ್ದೀನಿ. ಎಲ್ಲೂ ನೋಡದೆ ನಾನು ಇಂಥ ಸ್ಥಳದಲ್ಲಿ ಹೋದ್ರೆ ಅವ್ರು ನೋಡ್ದಂತ ಸ್ಥಳಕ್ಕೆ ಹೋಗುತ್ತಾ ನೋಡೋಣ ಅಂತ ನೋಡಿದೆ, ಅಲ್ಲೂ ಅವ್ರಿದ್ರು. ಬಾತ್ರೂಮ್ಗೆ ಹೋಗಿ ನೋಡ್ರೆ ಅವರು ಅಲ್ಲಿದ್ರು, ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಅವ್ರು ಇದ್ರು, ಮೇಲ್ಗಡೆ ಹೋದ್ರು ಅವ್ರ ಕಣ್ಣುಗಳು ನಾನು ನೋಡ್ತಿತ್ತು. ಎಲ್ಲೂ ಅವ್ರ ಕಣ್ಣಿಗೆ ಮರೆ ಆದಂತ ಸ್ಥಳ ಎಲ್ಲೂ ನನಗೆ ಸಿಕ್ಕಿಲ್ಲ, ಅದಕ್ಕೆ ನಾನು ಈ ಹಣ್ಣನ್ನು ತಿನ್ನಕ್ಕಾಗಿಲ್ಲ ಅಂತೇಳಿ ವಾಪಸ್ ತಂದು ಗುರುಗೆ ಹಣ್ಣು ಕೊಟ್ರು.
ಆಗ ಆ ಗುರು ತುಂಬಾ ಬೇಷ್ ಅಂತ ಹೇಳಿ, ಶಬಾಷ್ ಅಂತ ಹೇಳಿ ಅವನಿಗೆ ಇಟ್ಟು ಅವನ ನಾಯಕನ 10 ಜನದ ಮಧ್ಯೆ ಅವನ ನಾಯಕನಾಗಿ ಮಾಡಿ ಅವನ ನಂತರ ಅವನ ಕೈ ಕೆಳಗಡೆ ಎಲ್ಲರೂ ಆಲೋಚನೆ ತಗೊಳ್ಳಂತ ಒಂದು ಸ್ಥಾನವನ್ನು ಆ ಗುರುಗಳು ಆ ಹುಡುಗನಿಗೆ ಕೊಟ್ಟರು. ಈ ರೀತಿ ದೇವರ ಮಕ್ಕಳೇ, ಕಣ್ಣಿಗೆ ಕಾಣದಿರಂತ ಸ್ಥಳ ಎಲ್ಲೂ ಇಲ್ಲ. ದೇವರು ಎಲ್ಲಾನು ನಮ್ಮನ್ನು ನೋಡುತ್ತಿದ್ದಾರೆ, ನಮ್ಮನ್ನು ಗಮನಿಸುತ್ತಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ಭಯಭಕ್ತಿ ನಮ್ಮಲ್ಲಿ ಇದ್ರೆ ನಿಜವಾಗ್ಲೂ ನಾವು ಯಾವ ಸುಲಭವಾಗಿ ಎಂತ ತಪ್ಪಾದಂತ ಕಾರ್ಯಗಳಲ್ಲಿ ನಾವು ಮಾಡಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಓದಿ ನೋಡಿರಿ, ಜ್ಞಾನಗುತ್ತಿ 28 ಅದನ್ನ ಓದಿ. ಭಯದಿಂದ ನಡೆದುಕೊಳ್ಳುವವನು ಧನ್ಯನು. ಭಯಭಕ್ತಿಯುಳ್ಳ ನಡೆಯುವನು ಧನ್ಯವನು. ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳನು. ಭಯಭಕ್ತಿಯುಳ್ಳವನು ಭಾಗ್ಯವಂತನು, ಧನ್ಯನು, ಅವನು ಪುಣ್ಯ ಮಾಡಿದವನು. ಕಾರಣ ಏನಂದ್ರೆ ದೇವರಿಗೆ ಭಯಪಟ್ಟು ಜೀವಿಸೋನು. ಸತಿ ಓದಿ ಅದು. ಭಯದಿಂದ ನಡೆದುಕೊಳ್ಳುವವನು ಧನ್ಯನು. 28:14. ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳನು. ಕಠಿಣವಾದಂತ ಹೃದಯವುಳ್ಳವನು ಅನೇಕ ವಿಷಯಗಳಲ್ಲಿ ಸಿಕ್ಕಿಕೊಳ್ತಾನೆ, ತಪ್ಪಾದ ವಿಷಯಗಳಲ್ಲಿ ಸಿಕ್ಕಿಕೊಳ್ತಾನೆ, ಜಾರಿ ಹೋಗುವಂತ ವಿಷಯದಲ್ಲಿ ಸಿಕ್ಕಿಕೊಳ್ತಾನೆ, ಸಾಲ ಸೋಲದಲ್ಲಿ ಸಿಕ್ಕಿಕೊಳ್ತಾನೆ, ಮನುಷ್ಯಗಳಲ್ಲಿ ಸಿಕ್ಕಿಕೊಳ್ತಾನೆ, ಕೊನೆಯಲ್ಲಿ ಪೊಲೀಸ್ ಹತ್ರ ಸಿಕ್ಕಿಕೊಳ್ತಾನೆ, ಕಳ್ತನ ಮಾಡಿ ಪೊಲೀಸ್ ಹತ್ರ ಸಿಕ್ಕಿಕೊಳ್ತಾನೆ, ಅನೇಕ ತಪ್ಪುಗಳು ಮಾಡಿ ಪೊಲೀಸ್ ಹತ್ರ ಸಿಗ್ತಾನೆ, ಇಲ್ಲ ಯಾರ ಹತ್ರ ಸಿಕ್ಕಾಕ್ತಾನೆ. ದೇವರಿಗೆ ಭಯಭಕ್ತಿಗಳವನು ಧನ್ಯನು. ಅವನಂತ ಭಾಗ್ಯವಂತನು ಈ ಲೋಕದಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ದೇವರ ದೃಷ್ಟಿಲಿ ನಾವು ಏನೇ ಮಾಡಿದ್ರು, ಏನೇನ್ ತಿಳಿಸಿದ್ರು, ಹೆಂಗೇ ನಡೆದ್ರು ದೇವರೊಟ್ಟಿಗೆ ನಾವು ಭಯಪಟ್ಟು ಜೀವಿಸಂತ ಮಕ್ಕಳಾಗೆ ನಾವು ಕಾಣಪಡ್ಬೇಕು. ನೀನು ದೇವರಿಗೆ ಭಯಪಟ್ಟು ಜೀವಿಸುವಾಗ ನೀನ್ ಯಾವ ವಿಷಯಕ್ಕೆ ನೀನು ಚಿಂತೆ ಪಡೋಂತ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ಆಪ್ತನ್ನು ನೋಡಿಕೊಳ್ತಾನೆ. ಯಾಕೆಂದ್ರೆ ನೀನು ದೇವರು ನನ್ನ ನೋಡ್ತಿದ್ದಾರೆ ಅಂತ ಒಂದು ನಂಬಿಕೆ ಇದೆ ನೋಡು, ಅದು ಮಹಾ ದೊಡ್ಡದು. ಆ ಭಯದಿಂದ ನೀನು ಜೀವಿಸ್ತೀಯ ನೋಡು. ಅಪ್ಪ, ನಾನು ಈ ತಪ್ಪು ಕೆಲಸ ಮಾಡಬಾರ್ದು, ಇದೊಂದು ಪದಾರ್ಥ ಇದೆ, ಯಾರು ನೋಡಲ್ಲ, ಇದು ಎತ್ಕೊಂಡು ಜೋಬಲ್ಲಿ ಇಟ್ಕೊಳ್ಳೋಣ ಅಂತ ನೀನು ಮನ್ಸಲ್ಲಿ ಬರ್ಬೋದು. ಆಗ ನೀನು ದೇವ್ರಿಗೆ ಭಯಪಡೋನಾಗಿದ್ರೆ, ಅಯ್ಯೋ ದೇವ್ರು ನಾನು ನೋಡ್ತಿದ್ದಾರೆ, ಇದ್ರಲ್ಲಿ ನಾನು ಕೈ ಮುಟ್ಟಂಗಿಲ್ಲ, ಇದು ನಂದು ಪದಾರ್ಥ ಅಲ್ಲ, ಇದು ನನ್ ಸಂಬಂಧಪಟ್ಟಿದ್ದಲ್ಲ, ಇದು ನಾನು ಮುಟ್ಟಬಾರ್ದು, ಇದು ನಾನು ಇಷ್ಟಪಡಬಾರ್ದು. ಯಾವಾಗ ಮನಸ್ಸು ಬರ್ತದೆ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ಮನುಷ್ಯನಿಗೆ ಇಂಥ ಒಂದು ಮನಸ್ಸು ಅವನಲ್ಲಿ ಬರ್ತದೆ. ಸುಲಭವಾಗಿ ಬರೋದಿಲ್ಲ. ಇಲ್ಲದೆ ಹೋದ್ರೆ ಕಳ್ತನ ಮಾಡೋನು, ಸುಳ್ಳು ಹೇಳೋನು, ಅವನೆಲ್ಲ ತಪ್ಪು ದಾರಿಯಲ್ಲಿ ನಡೆಯೋನು, ಅವನು ದೇವ್ರಿಗೆ ಭಯದಿಂದ ಜೀವಿಸಂತ ಮನುಷ್ಯನಲ್ಲ. ಯಾರೋ ಮನುಷ್ಯನಿಗೆ ಭಯಪಟ್ಟವನು ಆಗಿದ್ದಾನೆ, ಲೋಕದಲ್ಲಿರೋ ಮನುಷ್ಯನಿಗೆ ಭಯಪಡೋನಾಗಿದ್ದಾನೆ. ಕಣ್ಣು ಯಾಮಾರಿಸಿ ತಪ್ಪು ಕೆಲಸ ಮಾಡೋರು ಈ ಲೋಕದಲ್ಲಿ 199 ಜನ ಇದ್ದಾರೆ. 199 ಜನ ಇದ್ದಾರೆ. ದೇವರಿಗೆ ಭಯಪಟ್ಟು ಜೀವಿಸೋನು ಒಬ್ಬನೇ ಒಬ್ರು ಸಿಗ್ತಾರೆ. ಆತನು ನಿಜವಾಲು ಭಾಗ್ಯವಂತನು ಅಂತ ಹೇಳ್ತಾರೆ. ಕೀರ್ತನೆ 111:5 ಓದ್ ನೋಡಿ. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು, ತನ್ನಲ್ಲಿ ಭಯಭಕ್ತಿ ಉಳ್ಳವನಿಗೆ ದೇವರು ಆಹಾರವನ್ನು ಕೊಡ್ತಾರಂತೆ. ನೋಡಿದ್ರ, ಒಂದು ಆಹಾರಕ್ಕಾಗಿ, ಒಂದು ಊಟಕ್ಕಾಗಿ, ಒಂದು ಅಂತಸ್ತಕ್ಕಾಗಿ, ಒಂದು ಸ್ಥಾನಕ್ಕಾಗಿ, ಒಂದು ಸ್ಥಾನಕ್ಕಾಗಿ ಎಷ್ಟೆಲ್ಲ ನಾವು ಕಷ್ಟಪಡ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲ ಕಷ್ಟಪಡ್ತೀವಿ ಒಂದು ಆಹಾರಕ್ಕಾಗಿ. ಆದ್ರೆ ದೇವ್ರು ಏನ್ ಹೇಳ್ತಾರೆ, ನೀನು ನನಗೆ ಭಯಪಡೋದಾದ್ರೆ ನಾನು ನಿನಗೆ ಆಹಾರವನ್ನು ಕೊಡುತ್ತೇನೆ, ಊಟವನ್ನು ಕೊಡುತ್ತೇನೆ. ಎಂತ ಒಂದು ಸ್ಥಾನದಲ್ಲಿ ಬಂದು ನಿಲ್ತಾರೆ ನೋಡಿ ದೇವರಲ್ಲಿ. ದೇವರಿಗೆ ಭಯಪಡುವಾಗ ನಿನ್ಗೆ ಆಹಾರವನ್ನೇ ಕೊಡ್ತೀನಿ ಅನ್ನುವಾಗ ಆವಾಗ ಇನ್ನೇನೆಲ್ಲ ಕೊಡದೆ ಇರ್ತಾರೆ. ಆಗ ನೀನು ಅದೆಲ್ಲ ಹೊಂದಿಕೊಳ್ಳದೆ ಇದ್ದೀಯ ಅಂದ್ರೆ ನೀನು ದೇವರಿಗೆ ಭಯಪಡಂತ ವಿಷಯದಲ್ಲಿ ಏನೋ ಒಂದು ಕೊರತೆ ಇದೆ. ಎಲ್ಲೋ ದೇವರಿಗೆ ಇಷ್ಟ ಇಲ್ಲದಂತ ವಿಷಯದಲ್ಲಿ ನೀನು ನಡೀತಾ ಇದ್ದೀಯಾ, ಏನೋ ನಿನ್ನ ಇಷ್ಟ ಪ್ರಕಾರ ಆಗಿ ನೀನು ನಡೀತಿದ್ಯಾ. ದೇವರಿಗಾಗಿ ಭಯಪಟ್ಟು ದೇವರನ್ನೇ ನೋಡಿ ಭಯಪಡಂತ ಒಂದು ಸ್ವಭಾವ ಇಲ್ದರೆ ನೀನು ಜೀವಿಸ್ತಿದ್ಯಾ. ದೇವರು ಹೇಳ್ತಾರೆ, ನನಗೆ ಭಯಪಡಂತ ಮಕ್ಕಳಿಗೆ ನಾನು ಆಹಾರವನ್ನು ಕೊಡುತ್ತೇನೆ.
ಗಮನ ಇಟ್ಟು ಕೇಳಿ. ಕಾರಣ ಏನಂದ್ರೆ ದೇವರು ನಮ್ಮನ್ನು ಆಶೀರ್ವದಿಸಬೇಕಂತ ಎಷ್ಟೋ ಆಸಕ್ತಿಯಿಂದ ಇದ್ದಾರೆ. ದೇವರು ಮಾಡಂತ ಅದ್ಭುತಗಳು ಸಾಧಾರಣ ವಿಚಾರ ಅಲ್ಲ. ಒಂದು ಮಾತು ಹೇಳಿದ್ರು, ಒಂದು ವಿಧವೆಯನ್ನು ನೋಡಿ, ಇರೋದು ಒಂದು ರೊಟ್ಟಿ, ಇರೋದು ಸ್ವಲ್ಪ ಎಣ್ಣೆ, ಅದು ಫಸ್ಟ್ ನನಗೆ ತಂದ್ಕೊಡು, ಆಮೇಲೆ ನೋಡು ನಿನ್ನ ವಂಶ ಪರಂಪರೆ ಎಲ್ರು ಬಂದು ಕುತ್ಕೊಂಡು ತಿಂತಾರೆ. ಆ ಒಂದು ರೊಟ್ಟಿ ಒಂದೇ ಒಂದು ಕೈ ತುತ್ತಾದಂತ ಆ ಸಿಟ್ಟು ನಿನ್ನ ಜೊತೆಲಿ ಇದ್ದಿದ್ದು ಅದು ಒಂದೇ ಒಂದಂತ ನೀನ್ ನೆನೆಸಿದೆ. ಅದು ನೀನು ದೇವ್ರಿಗೆ ಭಯಭಕ್ತಿಯಾಗಿ ನೀ ದೇವ್ರಿಗಾಗಿ ಕೊಡುವಾಗ ದೇವರು ನಿನ್ನನ್ನು ಪೂರ್ಣವಾಗಿ ಬೆಳೆಸಿ ಆ ಒಂದು ಕೈಯಷ್ಟು ಕಲಿಸಿದಂತ ಆ ಅಸಿಟ್ಟವಾದಂತ ಇಟ್ಟು ದೇವರು ಎಷ್ಟು ಜನಕ್ಕೆ ತಿನ್ನಂಗೆ ಮಾಡಿಸ. ದೇವ್ರ ಅದ್ಭುತ ನೋಡಿ. ನಿನ್ಗೆ ನನಗೂ ಭಯಪಟ್ಟು ಜೀವಿಸೋನ್ಗೆ ದೇವ್ರು ಹೇಳ್ತಾರೆ, ನಿನ್ಗೆ ಆಹಾರವನ್ನು ಕೊಡುತ್ತೇನೆ. 5 ರೊಟ್ಟಿ 2 ಮೀನನ್ನ ಎಷ್ಟು ಸಾವಿರ ಜನ ತಿಂದ್ರು. ದೇವ್ರ ಕೈಲಿ ಮಾಡೋಂತ ಅದ್ಭುತವಾದಂತ ಕೆಲಸಗಳು ನೋಡಿ. ಈ ಲೋಕದಲ್ಲಿ ಯಾವ ವಿಷಯಕ್ಕೂ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಮಾಡಬೇಕು, ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ಸೇರಿಸ್ಬೇಕು, ಹೆಂಗ್ ಕೂಡಿಸ್ಬೇಕು, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಅದಕ್ಕೆ ಬಗ್ಗೆ ನೀನ್ ಚಿಂತಿಸಿ ತುಂಬಾ ದುಃಖ ಪಟ್ಟು ಹೋಗ್ಬೇಡ. ಅದಕ್ಕಾಗಿ ನೀನು ಭಾರವನ್ನು ಒತ್ತಿಕೊಂಡು ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಸಿಕ್ಕಿಕೊಳ್ಬೇಡ. ದೇವರಿಗೆ ಭಯಪಟ್ಟು ನೀನು ಜೀವಿಸು. ನೀನು 10 ರೂಪಾಯಿ ಸಂಪಾದನೆ ಮಾಡೋದು 10 ಲಕ್ಷಕ್ಕೆ ಸಂಬಂಧಪಟ್ಟ ಆಶೀರ್ವಾದ ದೇವರು ಮಾಡ್ತಾರೆ. ಅದೇ ದೇವರು ಅದ್ಭುತವಾದಂತ ಕಾರ್ಯ. ಕಾರಣ ಏನಂದ್ರೆ ನೀನ್ ದೇವರಿಗೆ ಭಯಪಟ್ಟವನಾಗಿರಿ. ಏನು ಅದು ಓದಿ ತಿರ್ಗಾ ಅದು 5ನೇ ವಾಕ್ಯ. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ತನ್ನ ಭಯಭಕ್ತಿಯುಳ್ಳವನಿಗೆ ಆಹಾರವನ್ನು ಕೊಡುತ್ತಾರಂತೆ. ಅದೇ ರೀತಿಲಿ ನಿನಗೆ ಏನು ಸಮಸ್ಯೆ ಬರ್ದರಂಗೆ ದೇವದೂತರ ದಂಡುಗಳಲ್ಲಿ ಇಳಿಸ್ಬೇಕು. ನೀಗೆ ಏನಂತಾರೆ 111 10ನೇ ವಾಕ್ಯ ಏನ್ ಹೇಳ್ತಾರೆ, ಅದೇಲ್ಗೆ 10ನೇ ವಾಕ್ಯದಲ್ಲಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರಿಗೆ ಯೆಹೋವನ ಭಯಪಡಂತ ಭಯವೇ ನಿನಗೆ ಜ್ಞಾನವನ್ನು ಬರ್ತದಂತೆ. ಏನು ಓದಕ್ಕೂ ಹಿಂಗಪ್ಪ, ಇದು ಪುಸ್ತಕವನ್ನೇ ತಗೊಂಡಿಲ್ಲ, ಯಾವ ಸ್ಕೂಲ್ಗೂ ಹೋಗಿಲ್ಲ, ಯಾವ ಕಾಲೇಜಿಗೂ ಹೋಗಿಲ್ಲ, ಯಾವ ಸೆಮಿನಾರ್ಗೂ ಹೋಗಿಲ್ಲ, ಯಾವ ಪಟ್ಟಗಳು ತಗೊಂಡಿಲ್ಲ. ಆದರೆ ದೇವ್ರೇನ್ ಹೇಳ್ತಾರೆ, ನನಗೆ ಭಯಪಡೋನಿಗೆ ನಿನಗೆ ಜ್ಞಾನವೇ ಆರಂಭ. ಓದಿ ಅದೇ ವಾಕ್ಯ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರು ಭಯಪಡುವವನಿಗೆ ಜ್ಞಾನವೇ ಮೂಲವು, ಜ್ಞಾನವೇ ಆರಂಭ. ಕನ್ನಡದಲ್ಲಿ ಹೇಳುತ್ತದೆ, ಇಂಗ್ಲಿಷ್ ಬೈಬಲ್ ಹೇಳುತ್ತದೆ ಜ್ಞಾನವೇ ಆರಂಭ. The fear of the Lord is the beginning of wisdom. The beginning of the wisdom. The fear of the God is beginning of the wisdom. ಜ್ಞಾನಕ್ಕೆ ನೀನ್ ಆರಂಭವಾಗಿದೆ. ನೋಡಿದ್ರ ದೇವ್ರ ಮಕ್ಕಳೇ, ಅವಾಗ ಅಪೊಸ್ತಲ ಪೌಲು ಇಲ್ಲ ಪೇದ್ರು, ಅಪೊಸ್ತಲನಾದ ಪೇದ್ರು, ಯೋಹಾನು, ಯಾಕೋಬು ಇವರಿಗೆಲ್ಲ ಎಲ್ಲಿಂದ ಜ್ಞಾನ ಬಂತು? ದೇವರಿಗೆ ಭಯಪಟ್ಟು ಜೀವಿಸದಿಂದಾನೆ. ದೇವರಿಗೆ ಭಯಪಟ್ಟು ಜೀವಿಸದಿಂದ ಅನೇಕ ಜನಗಳು ಆಶ್ಚರ್ಯಪಟ್ಟರು. ಯಾವ ಸೆಮಿನಾರ್ಗೆ ಹೋಗಿಲ್ಲ, ಯಾವ ಕಾಲೇಜಿಗೆ ಹೋಗಿಲ್ಲ, ಯಾವ ಸ್ಕೂಲ್ಗೆ ಹೋಗಿದ್ದು ನಾವು ನೋಡಿಲ್ಲ. ಮೀನ್ ಹಿಡಿತಾ ಇದ್ದ, ಕೊಳ್ತು ನಾತ ಹೊಡಿತಾ ಅಂತ ಮನುಷ್ಯರುಗಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೀನ್ ಕೊಳ್ಚು ವಾಸನೆ ಅವನ ಮೇಲೆ ಇರ್ತದೆ. ಆದರೆ ಇಂಥ ಒಂದು ಮಾತುಗಳು, ಇಂಥ ಒಂದು ಶಬ್ದಗಳು, ಇಂಥ ಒಂದು ವಾಕ್ಯಗಳು, ಇಂಥ ಒಂದು ಮಾತುಗಳು ಬರಬೇಕಾದ್ರೆ ಕಾರಣವೇನೆಂದ್ರೆ, ಇಂಥ ಒಂದು ಜ್ಞಾನ ಬರಕ್ಕೆ ಕಾರಣ ಏನಂದ್ರೆ ಒಂದೇ ಒಂದು ಕಾರಣ, ಅದು ಏನಿಲ್ಲ, ದೇವರಿಗೆ ಭಯಭಕ್ತಿ ಉಳ್ಳನಾಗಿರಬೇಕು. ದೇವರನ್ನ ನೋಡಿ ನೀನು ಭಯಪಟ್ಟು ಜೀವಿಸುವಾಗ, ದೇವರಿಗಾಗಿ ನೀನು ನಿಜವಾಗ್ಲೂ ನನ್ನ ಒಟ್ಟಿಗೆ ದೇವರು ಇದ್ದಾರೆ, ನನ್ನ ನೋಡ್ತಿದ್ದಾರೆ, ನನ್ನ ಒಟ್ಟಿಗೆ ಸದಾ ಕಾಲ ಇದ್ದಾರೆ, ಅವ್ರಿಗೆ ಇಷ್ಟವಾದಂತ ಕೆಲಸ ಮಾತ್ರ ನಾನು ಮಾಡಬೇಕು ಅಂತ ಒಂದು ಭಯಭಕ್ತಿ ನಿನ್ನಲ್ಲಿರುವಾಗ ನಿನಗೆ ಜ್ಞಾನವನ್ನು ಕೊಡ್ತಾರೆ. ಜ್ಞಾನ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ ಕೇಳೋದಲ್ಲ. ನೀನು ದೇವರಿಗೆ ಭಯಪಟ್ಟು ಜೀವಿಸು ನೋಡು. ದೇವರಿಗೆ ಭಯಪಟ್ಟು ಜೀವಿಸುವ ಮನುಷ್ಯ ತನ್ನ ತಂದೆ ತಾಯಿಗೆ ಭಯಪಡುತ್ತಾನೆ, ದೊಡ್ಡವರಿಗೆ ಭಯಪಡುತ್ತಾನೆ, ಹಿರಿಯರಿಗೆ ಭಯಪಡುತ್ತಾನೆ, ವಯಸ್ಸಾದವರಿಗೆ ಭಯಪಡುತ್ತಾನೆ, ಮರ್ಯಾದೆ ಕೊಡುತ್ತಾನೆ, ಎಲ್ಲರೂ ಕೊಡುತ್ತಾನೆ. ಕಾರಣ ಏನಂದ್ರೆ ಇವನು ದೇವರಿಗೆ ಭಯಪಡುತ್ತ ಮನುಷ್ಯನಾಗಿದ್ದಾನೆ. ವೇಷ ಇಲ್ಲ. ತಂದೆ ತಾಯಿಗಳು ಮುಂದ್ಗಡೆ ಒಂದು ಭಯಪಡುತ್ತಾನೆ, ವೇಷ ಇಲ್ಲ.
ಕಾರಣ ಏನಂದ್ರೆ ದೇವರಿಗೆ ಭಯಪಡಂತ ಮನುಷ್ಯ ಅವನು ಮಾಡಂತ ಎಲ್ಲ ಕೆಲಸಗಳು, ಎಲ್ಲ ಮಾತಾಡಂತ ಮಾತುಗಳು ದೇವರು ಕೊಡಂತ ಒಂದು ಜ್ಞಾನವಾಗಿರ್ತದೆ. ಅದು ಆರಂಭವೇ ನಿನ್ಗೆ ಜ್ಞಾನ ಕೊಡಂತದ್ದಾಗಿರ್ತದೆ. ನೀನು ನನ್ ಜ್ಞಾನ ಕೊಡುವಂತ ಕೇಳುವಂತಕ್ಕಿಂತ ನೀನ್ ದೇವರಿಗೆ ಭಯಪಟ್ಟು ಜೀವಿಸ್ ನೋಡು, ದೇವರು ನಿನಗೆ ಜ್ಞಾನ ಕೊಡ್ತಾನೆ. ಈ ಜ್ಞಾನ ನೋಡು, ಎಲ್ಲ ಈ ಊಟ ಕೊಡೋದು, ತಿಂಡಿ ತಿಂದೋದು, ಆಹಾರವನ್ನು ಕೊಡೋದು ದೇವರಿಗೆ ಭಯಪಟ್ಟು ಜೀವಿಸ್ಬೇಕು. ನಿನಗೆ ಜ್ಞಾನ ಬೇಕು. ಈ ಲೋಕದಲ್ಲಿ ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ನಡಿಬೇಕು, ಏನ್ ಮಾಡಬೇಕು, ಮುಂದಕ್ಕೆ ಏನ್ ಮಾಡಬೇಕು, ಮುಂದಕ್ಕೆ ಹೆಂಗ್ ನಡಿಬೇಕು, ಏನ್ ಆಲೋಚನೆ ತಗೋಬೇಕು, ಏನು ಇದು ನಡೆಸಬೇಕು ಅಂತ ನಿನ್ಗೆ ಮುಂದಕ್ಕೆ ಆಲೋಚನೆ ಬೇಕಂದ್ರೆ ನೀನ್ ದೇವರಿಗೆ ಭಯ ಪಡಬೇಕು. ದೇವರು ನಿನ್ಗೆ ಜ್ಞಾನ ಕೊಡ್ತಾರೆ, ಮನುಷ್ಯ ಅಲ್ಲ. ದೇವರು ನಿಂಗೆ ಜ್ಞಾನ ಕೊಡ್ತಾರೆ. ದೇವರು ಯಾವುದು ನಿನ್ಗೆ ಹೇಳಿಲ್ಲ, ನೀನು ಪಟ್ಟುಗಳು ತಗೊಂಡ್ ಬಾ. ನೀನು ಓದಕ್ಕೆ ಜ್ಞಾನ ಕೊಡುವಂತ ದೇವರು, ನಿನ್ನ ಜೀವಮಾನದಲ್ಲಿ ಯಾವ ರೀತಿ ನಡಿಬೇಕಂತ ಜ್ಞಾನ ಕೊಟ್ಟಂತ ದೇವರು. ನೀನು ಓದ ಬಾರದಲ್ಲಿ ನಿನ್ನ ತಲೆಯಲ್ಲಿ ಆ ಜ್ಞಾನವನ್ನು ತಲೆಯಲ್ಲಿ ಓದಿರೋದನ್ನ ತಲೆಯಲ್ಲಿ ಕುಂಡಿಸ್ಬೇಕಂದ್ರೆ ಅದು ದೇವರು ಕೊಡುವಂತ ಜ್ಞಾನ. ಅದೆಲ್ಲ ಓದ ನಂತರ ಓದ್ ಮಾತ್ರಕ್ಕೆ ನೀನೆಲ್ಲ ಜೀವಮಾನ ಪೂರ್ತಿ ನೀನ್ ನಡೆಯಕ್ ಆಗೋದಿಲ್ಲ. ನೀನ್ ಜೀವಮಾನ ಪೂರ್ತಿ ನಿನಗೆ ಜವಾಬ್ದಾರಿ ಕೊಟ್ಟು ಇಂಥ ಒಂದು ಜವಾಬ್ದಾರಿ ಕೊಡುವಾಗ ಆ ಜವಾಬ್ದಾರಿಯಲ್ಲಿ ನೀನ್ ಏನ್ ಮಾಡಬೇಕು, ಏನ್ ನಡೆಸಬೇಕು, ನೀನು ಸೇವೆ ಮಾಡ್ತೀಯೋ, ಇಲ್ಲ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀಯೋ, ಇಲ್ಲ ಒಂದು ಕಂಪ್ನಿ ನಡೆಸ್ತೀಯೋ, ಇಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀಯೋ, ಅದು ಎರಡನೇ ವಿಚಾರ. ಅಲ್ಲಿ ನೀನ್ ಕೆಲಸ ಮಾಡ್ಬೇಕಾದ್ರೆ, ಅಲ್ಲಿ ನಿನ್ಗೆ ಜ್ಞಾನ ಬೇಕಂದ್ರೆ ನೀನ್ ದೇವರಿಗೆ ಭಯಪಟ್ಟು ಜೀವಿಸ್ಬೇಕು. ಅದು ತಕ್ಕಂಗೆ ದೇವ್ರು ನಿನ್ಗೆ ಜ್ಞಾನ ಕೊಡ್ತಾರೆ. ಏನ್ ಮಾತಾಡಬೇಕು, ಏನ್ ಹೇಳ್ಬೇಕು, ಹೆಂಗೆ ನಡಿಬೇಕು, ದೇವರು ನಿಮಗೆ ಜ್ಞಾನ ಕೊಡ್ತಾರೆ. ಈ ಜ್ಞಾನವನ್ನು ಹೊಂದ್ಕೋಬೇಕಂದ್ರೆ ಏನೋ ಒಂದು ದೊಡ್ಡ ಪಟ್ಟಾಗಲಿಲ್ಲ. ನೀನೇನೋ ಬರೀ ಚಪ್ಪಲಿಯಲ್ಲಿ ನಡ್ಕೊಂಡ್ ಬಾ ಅಂತ ಹೇಳಿಲ್ಲ, ಎಲ್ಲ ಬೆಟ್ಟಗಳು ಗುಟ್ಟಗಳು ನಡ್ಕೊಂಡ್ ಬಾ ಅಂತ ದೇವರು ಹೇಳಿಲ್ಲ. ದೇವರು ಹೇಳ್ತಿದ್ದಾರೆ, ನೀನ್ ಇರೋ ಸ್ಥಳದಲ್ಲಿ ನೀನ್ ನನಗೆ ಭಯಪಟ್ಟು ಜೀವಿಸಂತ ಮಗನಾಗಿದ್ದರೆ, ನನಗಾಗಿ ನೀನು ಭಯಪಟ್ಟು ಜೀವಿಸಂತ ಮಗಳಾಗಿದ್ದರೆ ಖಂಡಿತ ನಿನಗೆ ನೀನ್ ಮಾಡಂತ ಕೆಲಸದಲ್ಲಿ ನಿನಗೆ ನಾನು ಜ್ಞಾನ ಕೊಡುತ್ತೇನೆ. ಏನ್ ಮಾತಾಡ್ಬೇಕಂತ ಜ್ಞಾನ ಕೊಡ್ತೀನಿ, ಏನ್ ಆಲೋಚನೆಗಳು ಕೊಡ್ತೀನಿ. ನೀನೇ ಆಲೋಚನೆ ಕೊಡುವಾಗ ಅನೇಕ ಜನಗಳು ಆಶ್ಚರ್ಯ ಪಡಬೇಕು, ಏನಪ್ಪ ಇಂಥ ಒಂದು ಆಲೋಚನೆ ಕೊಡ್ತಾರೆ ಇವ್ರೇನು ಇವಾಗ ತಾನೇ ಏನೋ 90 ವರ್ಷ ಎಕ್ಸ್ಪೀರಿಯನ್ಸ್ ಆಗತ್ತಾರ ಒಂದು ಆಲೋಚನೆ ಕೊಡ್ತಾರೆ. ಎಲ್ಲಿಂದ ಬಂತು ಈ ಆಲೋಚನೆ? ಎಷ್ಟು ಅನುಭವ ಪಟ್ಟರು, ಎಷ್ಟು ಸೀನಿಯರ್ ಆಗಿರ್ಬೋದು, ಯಾರ ಹತ್ರ ಟ್ರೈನಿಂಗ್ ತಗೊಂಡಿರ್ಬೋದು. ಇಲ್ಲ, ಅದು ದೇವರು ಕೊಡುವಂತ ಜ್ಞಾನ. ಆ ಜ್ಞಾನ ನೀನು ಹೊಂದಬೇಕಂದ್ರೆ ಏನಿಲ್ಲ, ನೀನ್ ದೇವರಿಗೆ ಭಯಪಟ್ಟಂತ ಜೀವಿಸಂತ ಮಗುವಾಗಿ ಜೀವಿಸ್ ನೋಡು. ದೇವ್ರು ನಿನ್ಗೆ ಹೆಚ್ಚು ಜ್ಞಾನ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಓದಿ ನೋಡಿದ್ರೆ 34 ಕೀರ್ತನೆಯಲ್ಲಿ 7ನೇ ವಾಕ್ಯ ಓದಿ ಏನ್ ಹೇಳ್ತಾರೆ? ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡನೆ ಇಳಿಸಿ ಕಾವಲಾಗಿದ್ದು ಕಾಪಾಡುತ್ತಾರೆ. ಇನ್ನೇನೇ ಕಾಪಾಡಬೇಕು ನಿಮ್ಗೆ? ದೇವರಿಗೆ ನೀನ್ ಭಯಪಡುವನಾಗಿದ್ದರೆ, ಯೆಹೋವನಿಗೆ ನೀನ್ ಭಯಪಡುವನಾಗಿದ್ದರೆ ದೇವರಿಗೆ ಹತ್ತಿರ ವಾಕ್ಯ ಓದಿ, ತುಂಬಾ ಚೆನ್ನಾಗಿದೆ ವಾಕ್ಯ ಅದು. ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಭಯಭಕ್ತಿ ಆಗಪಟ್ಟವನು, ಭಯಭಕ್ತಿ ಉಳ್ಳವನು ಸುತ್ತಲೂ ಅವನು. ಇವಾಗ ನಾನು ದೇವರಿಗೆ ಭಯಭಕ್ತಿ ಉಳ್ಳನಾಗಿದ್ದೇನೆ. ಈಗ ನಾನು ದೇವರಿಗೆ ಭಯಪಡುವಾಗ ನನ್ನ ಸುತ್ತಲೂ ಏನಿದೆ ಗೊತ್ತಿಲ್ಲ ನನಗೆ. ಈ ಕಡೆ ಒಂದು ಕರಡಿ ಇರ್ತದೆ, ಈ ಕಡೆ ಒಂದು ಆನೆ ಇರ್ತದೆ, ಈ ಕಡೆ ಒಂದು ಚಿರತೆ ಇರ್ತದೆ, ಈ ಕಡೆ ಒಂದು ಸಿಂಹ ಇರ್ತದೆ, ಆ ಕಡೆ ಒಂದು ನರಿ ಇರ್ತದೆ. ಈ ರೀತಿ ಸುತ್ತಲೂ ಏನೋ ಇರ್ತದೆ. ಆದ್ರೆ ದೇವ್ರು ಏನ್ ಹೇಳ್ತಾರೆ, ನನಗೆ ನೀನ್ ಭಯಪಟ್ಟು ಜೀವಿಸೋದಾದ್ರೆ ಏನ್ ಹೇಳ್ತಾರೆ ದೇವರು? ಆತನ ದೇವತರು ದಂಡಿ ಇಳಿಸಿ ಕಾವಲಾಗಿರ್ತಾರಂತೆ. ಹೆಂಗಿರ್ತಾರೆ? ಕಾವಲಾಗಿರ್ತಾರಂತೆ. ಅದು ಸುತ್ತಲೂ ನನ್ನನ್ನು ಬಂದು ಕಚ್ಚದರಿಗೆ, ನನ್ನನ್ನು ಹಿಡಿದರಿಗೆ, ನನ್ನ ಕತ್ತನ ಇಕ್ಸದರಿಗೆ ಅದು ಏನ್ ಮಾಡ್ತಾರೆ? ದೇವದೂತರು ಸುತ್ತಲೂ ಕಾವಲಾಗಿರ್ತಾರಂತೆ. ಕಾವಲಾಗಿದ್ದು ಕಾಪಾಡುತ್ತಾರೆ. ನೋಡಿದ್ರ? ದೇವರಿಗೆ ನೀನ್ ಭಯ ಪಡಂತ ಮನುಷ್ಯನಾಗಿರ್ಬೇಕು. ಸುತ್ತಲೂ ಏನಿದೆಯೋ ನೀನ್ ಅದ್ ಬಗ್ಗೆ ಚಿಂತೆ ಮಾಡಬೇಡ. ಎಷ್ಟು ಜನ ನಿನ್ನ ಎಗೇನ್ಸ್ಟ್ ಆಗಿದ್ದಾರೋ ಅದು ಯೋಚನೆ ಮಾಡಬೇಡ. ಎಷ್ಟು ಜನ ನಿನ್ ಕಾಲು ಇಳಿತಾವ್ರೋ ಅದನ್ನು ಚಿಂತೆ ಮಾಡಬೇಡ.
ಎಷ್ಟು ಜನ ನಿನ್ನ ಮೇಲೆ ತಪ್ಪಾಗಿ ಕಲ್ಪನೆ, ತಪ್ಪಾದಂತ ಒಂದ್ ಮನ್ಸಲ್ಲಿ ಅವ್ರ ತಪ್ಪು ಕಲ್ಪನೆಯಿಂದ ತಪ್ಪಾದಂತ ತೀರ್ಮಾನಗಳು, ತಪ್ಪಾದಂತ ಮಾತುಗಳು ಮಾತಾಡಿ ನಿನ್ನ ಮೇಲೆ ತಪ್ಪು ಹೊರಿಸ್ತಾರೋ ಅದಕ್ಕೂ ಚಿಂತೆ ಪಡ್ಬೇಡ. ಎಷ್ಟು ಜನ ನಿನ್ನನ್ನು ಎಗೇನ್ಸ್ಟ್ ಮಾಡಕ್ ಬರ್ತಾರೆ ಅದಕ್ಕೂ ಭಯ ಪಡ್ಬೇಡ. ಈ ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಜನ ಕಾವಲುಗಾರರು ಇರ್ತಾರೆ, ಇಂದಿರಾ ಗಾಂಧಿಗೆ ಎಷ್ಟು ಜನ ಕಾವಲಾರಾಗಿ ಇದ್ದಿದ್ದೆ, ಕಾವಲಾಗಿ ಇದ್ದವರೇ ಆ ಎಮ್ಮನ್ನ ಶೂಟ್ ಮಾಡ್ಬಿಟ್ರು ಇಂದಿರಾ ಗಾಂಧಿನ. ಈ ರೀತಿ ಕಾವಲು ಇರೋರೇ ನಿಮಗೆ ಕಾಲಿಳಿ ಅಂತ ಕೆಲ್ಸಗಳು ಮಾಡ್ತಾರೆ. ನಿಮ್ ಜೊತೆಲಿ ಇರೋರೆ, ನಿಮ್ಗೆ ಸೇವೆ ಮಾಡೋರೆ, ನಿಮ್ಗೆ ಸಹಾಯ ಮಾಡೋರೆ, ನಿಮ್ಗೆ ಉಪಚಾರ ಮಾಡೋರಿಗೆ, ನಿಮ್ಗೆ ಎಲ್ಲಾ ವಿಧವಾದಂತ ನಿಮ್ಗೆ ಬ್ಯಾಕ್ ಬೋನ್ ಆಗಿದ್ದು, ನಿಮ್ಗೆ ಜೊತೆಲಿ ಇದ್ದು, ನಿಮ್ಗೆ ಎಲ್ಲಾ ರೀತಿ ಆಲೋಚನೆ ಕೊಟ್ಟು ನಿಮ್ನ ಎತ್ತಿ ನಿಮ್ ನಿಲ್ಸಿ ಇದು ಮಾಡೋರೆ, ಅವರೇ ಒಂದ್ ದಿವಸ ನಿಮ್ಗೆ ಬೆನ್ನಲ್ಲಿ ಚೂರಿ ಆಗ್ತಾರೆ. ಆದ್ರೆ ನೀ ದೇವರಿಗೆ ಭಯಪಟ್ಟು ಜೀವಿಸೋನಾಗಿದ್ರೆ ದೇವರು ಅವ್ರ ಚೂರಿ ಹಾಕಕ್ಕೂ ಬಿಡಲ್ಲ. ನೀನ್ ನಿದ್ದೆ ಮಾಡ್ತಿದ್ರು ಯಾರು ಬಂದು ಚೂರಿ ಇಳಿಸಕ್ ಬಿಡಲ್ಲ. ಕಾರಣ ಏನಂದ್ರೆ ದೇವತರು ದಂಡೆ ನಿನ್ನ ಸುತ್ತಲೂ ಇದ್ದು ನಿನಗೆ ಕಾವಲು ಕಾಯ್ತಿದ್ದಾರೆ. ಇದು ನಿನಗೆ ಬೇಕು. ದೇವದೂತರು ನಿನ್ಗೆ ಕಾವಲು ಕಾಯ್ತಿದ್ದಾರೆ. ನೀನ್ ಎಂತ ದೊಡ್ಡ ಭಕ್ತ ನೋಡ್ದ? ಇಷ್ಟು ದಿವಸ ನೀನ್ ಮಟ್ಟವಾಗಿ ನೆನ್ಸ್ಕೊಂಡಿದ್ಯಾ? ನಾನು ಏನ್ ಭಕ್ತಿಯೋ, ನನ್ ಜಪ ಏನೋ, ನಂದು ಎಂತದೋ ಎತ್ತೋ ಹೆಂಗೋ, ನನ್ ಜಪ ಕೇಳ್ತಾರೋ ಕೇಳಲ್ವೋ, ಈ ರೀತಿ ಸಂದೇಹ ಪಟ್ಟು ಸಂಶಯ ಪಟ್ಟು ಇದೇ ರೀತಿ ಬಂದಿದೆ. ಆದ್ರೆ ದೇವ್ರು ಹೇಳ್ತಾರೆ, ನೀನ್ ನನಗೆ ಭಯಪಟ್ಟು ಜೀವಿಸೋನಾಗಿದ್ದರೆ, ನನ್ನ ದೇವರಾದಂತ ಕರ್ತನು ನೀನ್ ಭಯಪಡೋದಾಗಿದ್ದರೆ, ನಾನು ನಿನಗೆ ದೇವದೂತರ ದಂಡೆನ ಇಳಿಸಿ ನಾನು ನಿನ್ನ ಸುತ್ತಲೂ ನಾನು ಕಾವಲಿಟ್ಟು ಕಾಯ್ತೇನೆ ನಿನ್ನ. ಇದಕ್ಕಿಂತ ಆಚರಣೆ ಓದಿ ನೋಡಿದ್ರಿ. ಇನ್ನೊಂದು ಅಧ್ಯಾಯ ವಾಕ್ಯ 9ನೇದು ಓದಿ. ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಯಾವ ಕೊರತೆನೂ ಇರೋದಿಲ್ಲ. ಶಬ್ದವನ್ನು ದೇವ್ರಿಗೊಪ್ಸ್ಕೊಡಿ. ಯಾವ ಕೊರತೆನೂ ಇರೋದಿಲ್ಲ. ನಿನಗೆ ಹೆಂಗ್ ಕೊಡ್ಬೇಕು, ಹೆಂಗ್ ಮಾಡಬೇಕು, ಹೆಂಗ್ ನಡೆಸಬೇಕು, ದೇವ್ರು ನಿನ್ನ ತುಂಬಾ ಹೊಟ್ಟೆ ತುಂಬಾ ನಡೆಸ್ತಾರೆ. ಯಾವ ಕೊರತೆ ಇರೋದಿಲ್ಲ. ಏನಕ್ಕೆ ಕೊರತೆ ಅಂತ ನೀನ್ ಹೇಳ್ತೀಯ? ಕೊರತೆ ಇಲ್ಲ. ಕಾರಣ ಏನಂದ್ರೆ ತನ್ನ ಭಯಭಕ್ತಿ ಅಂತ ಮಕ್ಕಳಿಗೆ ಇನ್ನೊಂದ್ಸತಿ ವಾಕ್ಯ ಓದಿಯೋದು. ಈ ವಾಕ್ಯಗಳು ನಾನು 100 ಸತಿ ಓದ್ಬಿಟ್ಟೆ. ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನ ಭಯಭಕ್ತಿ ಉಳ್ಳಗಿರ್ಬೇಕು. ವೇಷ ಭಯಭಕ್ತಿ ಇರಬಾರ್ದು. ಎಲ್ರು ನೋಡಂಗೆ, ಓ ದೇವರೇ ನಮ್ಮ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ, ಆಮೆನ್, ಹಲ್ಲೆಲೂಯಾ ಅಂತ ಕಿರ್ಚೋದು. ಆತರ ಎಲ್ಲ ವೇಷ ಬೇಡ. ಆತನ ಒಳಗಡೆ ನೀನ್ ನೀನು ಭಯಭಕ್ತಿಯಿಂದ ಜೀವಿಸೋದು. ಅವ್ರು ನಿನ್ನ ಮೆಚ್ಚಬೇಕು. ಅವರು ಎಷ್ಟು ದೂರದಲ್ಲಿದ್ರೆ ಅವ್ರಿಗೆ ನೀನ್ ಭಯಭಕ್ತಿಯಿಂದ ನೀನ್ ಜೀವಿಸುವಾಗ ಓದ್ ಮಾತು ತಿರ್ಗಾ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆ, ಆತನಲ್ಲಿ ಭಯಭಕ್ತಿ ಉಳ್ಳವನಿಗೆ ಯಾವ ಕೊರತೆನೂ ಇರೋದಿಲ್ಲ. ಎಲ್ಲಾರು ಹೇಳ್ತಾರೆ, ಹೆಂಗಪ್ಪ ಈ ಕುಟುಂಬ ನಡೀತಿದೆ, ಹೆಂಗಪ್ಪ ಈ ಕುಟುಂಬ ನಡೆಸ್ತಿದ್ದಾರೆ, ಅವ್ರು ನೋಡಿದ್ರೆ ಸಂಪಾದನೆ ಏನಿಲ್ಲ, ಅಯ್ಯಪ್ಪ ಸಂಪಾದನೆ ಮಾಡೋದು ಸ್ವಲ್ಪನೇ, ಆದ್ರೆ ಮಾಡಂತ ವಿಷಯಗಳು ತುಂಬಾ ಇದೆ, ಆತನ ಮಕ್ಕಳುಗಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ, ನೋಡಿದ್ರೆ ಸಂಪಾದನೆ ಇಲ್ಲ, ಆ ಕುಟುಂಬದಲ್ಲಿ ಸಂಪಾದನೆ ಇಲ್ಲ, ಆದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನಡೀತಾರೆ, ಮನೆಯಲ್ಲಿ ರೇಷನ್ ಎಲ್ಲ ತುಂಬಿದೆ, ಎಲ್ಲಾನು ಈ ಕಡೆ ಬಂದ್ರೆ 4 ಜನ ಬಂದ್ರೆ ಅವ್ರಿಗೂ ಊಟ ಕೊಡ್ತಾರೆ, ಅವ್ರಿಗೂ ತಿಂಡಿ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಯಜಮಾನರು ಒಬ್ಬರೇ ಸಣ್ಣ ಕೆಲಸ ಮಾಡ್ತಿದ್ದಾರೆ, ಸಣ್ಣ ಸಂಪಾದನೆ ಅದು. ಈ ಸಣ್ಣ ಸಂಪಾದನೆಯಲ್ಲಿ ಏನು ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಇಷ್ಟೊಂದು ಹೆಂಗ್ ನಡೆಸ್ತಿದ್ದಾರೆ. 4 ಮಕ್ಕಳಿದ್ದಾರೆ, 4 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಚೆನ್ನಾಗಿ ಓದ್ತಿದ್ದಾರೆ. ಇಲ್ಲಿ ನೋಡ್ರೆ ಮನೆ ತುಂಬಾ ರೇಷನ್ ಇದೆ, ಇಲ್ಲಿ 4 ಜನ ನಾವು ಹೋದ್ರೆ ನಮಗೂ ಚೆನ್ನಾಗಿ ಉಪಚಾರ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾರೆ. ಎಲ್ಲಿಂದ ಬಂತಿದು? ಎಲ್ಲಿಂದನೂ ಬಂದಿಲ್ಲ, ಮೇಲಿಂದ ಬಂದಿದೆ. ಎಲ್ಲಿಂದ ಬಂದಿದೆ? ಪರಲೋಕದಿಂದ ಬಂದಿದೆ. ಯಾಕಂದ್ರೆ ನೀನು ದೇವರಿಗೆ ಭಯಪಟ್ಟ ಜೀವಿಸಂತ ಮನುಷ್ಯನಾಗಿರೋದ್ರಿಂದ, ನೀನ್ ದೇವರಿಗೆ ಭಯಪಟ್ಟು ಜೀವಿಸೋದ್ರಿಂದ ದೇವರು ನಿನಗೆ ಕೊರತೆ ಇಲ್ಲದೆ ನಿಮ್ಮನ್ನ ನಡೆಸಿದ್ದಾರೆ. ನಿನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೋತಾರೆ, ನಿನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿ ತಗೋತಾರೆ, ನಿನ್ನ ಮನೆ ಬಗ್ಗೆ ಜವಾಬ್ದಾರಿ ತಗೋತಾರೆ, ನಿನ್ನ ಸುತ್ತಲೂ ಮುತ್ತಲೂ ಇರಂತ ನಿನಗೆ ಸಂಬಂಧಪಟ್ಟ ವಿಷಯಗಳು ಎಲ್ಲವನ್ನೂ ಜವಾಬ್ದಾರಿ ತಗೋತಾರೆ. ಕಾರಣ ಏನಂದ್ರೆ ನನ್ನ ಮಗ ನನಗಾಗಿ ಭಯಪಟ್ಟು ಜೀವಿಸಂತನಾಗಿದ್ದಾನೆ.
ಅವನ ನಾನು ಹೆಂಗೆ ಬಿಡಕ್ಕಾಗುತ್ತೆ, ಅವನು ಬಿಟ್ಟು ನಾನು ಹೆಂಗೆ ದೂರ ಹೋಗಕ್ಕಾಗುತ್ತೆ, ಅವನ ಜೊತೆಲಿದ್ದು ಎಲ್ಲ ಭಾಗದಲ್ಲಿ ನಾನು ನಡೆಸುವಂತಾಗಿದ್ದೇನೆ. Amen. ದೇವರ ಮಕ್ಕಳೇ, ದೇವರು ಭಯದಿಂದ ಜೀವಿಸ್ರಿ. ಯಾರಿಗೂ ಭಯ ಪಡ್ತಿರೋ ಇಲ್ವೋ ದೇವರಿಗೆ ಭಯ ಪಡಿ. ಮೊದಲ ಸ್ಥಾನವನು ದೇವರಿಗೆ ಭಯ ಪಡಬೇಕು. ನೀವು ದೇವರಿಗೆ ನೀವು ಭಯ ಪಡದೇ ಇದ್ರೆ ನೀವೇನು ಈ ಲೋಕದಲ್ಲಿ ಸಾಧನೆನೇ ಮಾಡಕ್ಕಾಗೋದಿಲ್ಲ. ನನ್ನ ಜೀವಮಾನ ಪೂರ್ತಿ ಎಲ್ಲ ದೇವರಿಗೆ ಭಯಪಟ್ಟು ಜೀವಿಸ್ತೇನೆ. ಯಾವ ಮನುಷ್ಯನಿಗೆ ಭಯ ಪಡ್ತೀನೋ ಇಲ್ವೋ ಎರಡನೇ ವಿಚಾರ. ಯಾರಿಗೆ ಮರ್ಯಾದೆ ಗೌರವ ಕೊಡ್ತೀನಿ, ಎಲ್ಲಾರ್ಗು ನನ್ನ ಹಿರಿಯರಾದಂತ ಎಲ್ಲರಿಗೂ ನನ್ನ ಲೈಫಲ್ಗೆ ನಾನು ತುಂಬಾ ಮರ್ಯಾದೆ ಗೌರವ ಕೊಡಂತ ಒಬ್ಬ ಮನುಷ್ಯ. ಯಾರನ್ನು ನಾನು ಇನ್ಸಲ್ಟ್ ಆಗಿ ಮಾತಾಡೋನು ಅಂತವನಲ್ಲ ನಾನು. ಯಾರನ್ನು ಕೇವಲವಾಗಿ ಮಾತಾಡಿ ತೀರ್ಪು ಮಾಡೋಂತ ಮನುಷ್ಯನಲ್ಲ ನಾನು. ನನ್ನ ಕೈಲಿ ಏನ್ ಸೇವೆ ಮಾಡಕ್ ಸಾಧ್ಯವೋ ಅದು ನಾನು ಖಂಡಿತ ನಾನು ಮಾಡ್ತೀನಿ. ಮಾಡಕ್ಕೆ ದೇವರು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ. ಸುಮ್ನೆ ಅಲ್ಲ. Amen. ದೇವರು ನನ್ನ ಆಶ್ವಸ್ತೀನಿ ಅಂತ ಹೇಳುತ್ತೆ. ದೇವರು ಸುಮ್ನೆ ಹೇಳೋದಿಲ್ಲ ಕಣ್ಣು ಮುಚ್ಕೊಂಡು. ನಾನು ಹೇಳಂತ 1979 ನನ್ನನ್ನು ಆಶ್ವಸಿಸ್ತೇನೆ ಅಂತ ಹೇಳುತ್ತೆ ದೇವರು. ಇಲ್ಲಿವರೆಗೂ ಯಾವ ರೀತಿಯಲ್ಲಿ ಆಶ್ವಸಿದ್ದಾರೆ, ನಾನು ಅವತ್ತು ದೇವರು ವಾಗ್ದಾನ ಕೊಟ್ರೆ 30 ವರ್ಷ ನಾನು ಹೆಂಗಿರ್ತೀನಿ, ನನ್ನ 40 ವರ್ಷ ಆದ ನಂತರ ಹೆಂಗಿರ್ತೀನಿ, 50 ವರ್ಷ ಆದ ಹೆಂಗಿರ್ತೀನಿ, ಎಲ್ಲ ದೇವರಿಗೆ ಚೆನ್ನಾಗಿ ಗೊತ್ತು. ಕೊಡ್ಬೇಕಾ ಕೊಡಬಾರ್ದಂತ ದೇವ್ರಿಗೆ ಗೊತ್ತು. ಯಾಕೆಂದ್ರೆ ನೀನು ದೇವರಿಗೆ ಭಯ ಭಕ್ತಿಯಿಂದ ಜೀವಿಸುವಾಗ ದೇವ್ರು ಕೊಡಂತ ಎಲ್ಲ ವಾಗ್ದಾನಗಳು ನಿನ್ನ ತಲೆ ಮೇಲೆ ಸದಾ ಕಾಲ ಇರ್ತದೆ. Amen. ಓದ್ ನೋಡಿ ಕೊನೆಯ ವಾಕ್ಯವನ್ನು, ನೀತಿ ಜ್ಞಾನವತಿ, ಯೆಹೋವನಿಗೆ ಭಯಪಡುವುದರಿಂದ ದೇವರಿಗೆ ನೀನು ಭಯಪಡದಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಆತನ ಮಕ್ಕಳಿಗೆ ಆಶ್ರಯ ಇದ್ದೇ ಇರ್ತದೆ. ದೇವರಿಗೆ ಭಯಪಡುವಾಗ, ದೇವರಿಗೆ ನೀವು ಭಯಪಡುವಾಗ. ಓದ್ ನೋಡಿ ಕಡೆ ಸಿಟ್ಟಿಗೆ ಅದೊಂದು ವಾಕ್ಯ. ನನ್ನ ಸಮಯ ಮುಗಿತ್ತು. ಯೆಹೋವನಿಗೆ ಭಯಪಡುವುದರಿಂದ ದೇವರಿಗೆ ನೀನು ಭಯಪಡೋದ್ರಿಂದ, ದೇವರಿಗೆ ನೀನು ಭಯಪಡುವುದರಿಂದ ಕೇವಲ ನಿರ್ಭಯ. ಏನೋ ಸ್ವಲ್ಪ ಅದು ಇದು ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಆತನ ಮಕ್ಕಳಿಗೆ ಆಶ್ರಯ ಇದ್ದೇ ಇರ್ತದೆ, ಸದಾ ಕಾಲ ಇದ್ದೇ ಇರ್ತದೆ. ಅದರಿಂದ ನೀವು ಯಾವುದಕ್ಕೂ ಚಿಂತೆ ಪಡಬೇಡಿ. ದೇವರಿಗಾಗಿ ಭಯಪಟ್ಟು ಜೀವಿಸಿ. ನೀವು ಯಾವ ಮೂಲೆಯಲ್ಲಿದ್ದೀರೋ, ಯಾವ ಸ್ಥಳದಲ್ಲಿದ್ದೀರೋ, ಯಾವ ಮನೆಯಲ್ಲಿದ್ದೀರೋ, ಏನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವಾಗ ನಾಳೆಯಿಂದ ಎಲ್ಲ ಲಾಕ್ಡೌನ್ ಓಪನ್ ಆಗ್ತಿದೆ. ಚರ್ಚ್ಗಳಲ್ಲಿ ಎಲ್ಲ ಲಾಕ್ಡೌನ್ ಓಪನ್ ಆಗಿದೆ. ಚರ್ಚ್ಗಳಲ್ಲಿ ಹೋಗಕ್ಕೆ ನಾನಾ ತರವಾದ ರೂಲ್ ರೆಗ್ಯುಲೇಷನ್ಸ್ ಎಲ್ಲ ಹಾಕಿದ್ದಾರೆ. ವಯಸ್ಸಾದವರು ಹೋಗ್ಬಾರ್ದು, ಸಣ್ಣ ಮಕ್ಕಳು ಹೋಗ್ಬಾರ್ದು, 10 ವಯಸ್ಸು ಕೆಳಗಿರೋ ಮಕ್ಕಳು ಹೋಗ್ಬಾರ್ದು. ಅಂದ್ರೆ ತಂದೆ ತಾಯಿ ಹೆಂಗೆ ಮಕ್ಕಳು ಬಿಟ್ಟು ಚರ್ಚ್ಗೆ ಹೋಗ್ತಾರೆ? ಅವರು ಚರ್ಚ್ ಮನೆಯಲ್ಲಿ ಕೂತ್ಕೋತಾರೆ, ಇಲ್ಲ ತಂದೆ ಆದ್ರೂ ಕೂತ್ಕೋತಾರೆ, ಇಲ್ಲ ತಾಯಿ ಆದ್ರೂ ಕೂತ್ಕೋತಾರೆ. ಯಾಕಂದ್ರೆ ಮಕ್ಕಳು ನೋಡ್ಬೇಕಲ್ಲ, ಮಕ್ಕಳನ್ನ ಒಳ್ಳೆ ಬೀಗ ಹಾಕೊಂಡು ಚರ್ಚಿಗೆ ಬರ್ತಾರೆ. ತಾಯಿ ಆದ್ರೂ ಇರ್ಬೇಕು, ಇಲ್ಲ ತಂದೆ ಆದ್ರೂ ಇರ್ಬೇಕು, ಯಾರನ್ನೋ ಒಬ್ಬರು ಮಾತ್ರ ಚರ್ಚಿಗೆ ಹೋಗ್ಬೇಕು. ಯಾಕಂದ್ರೆ ಮಕ್ಕಳು ನೋಡ್ಕೋಬೇಕೆ, 10 ವರ್ಷ ಕೆಳಗಿರೋ ಮಕ್ಕಳನ್ನ ನೋಡ್ಕೋಬೇಕೆ. ಯಾರು ನೋಡ್ತಾರೆ? ಹಂಗೆ ಬಿಟ್ಟು ಬರಕ್ಕಾಗಲ್ಲ. ರೋಡಲ್ಲಿ ಬಿಟ್ಟು ಬರಕ್ಕಾಗುತ್ತೆ, ಇಲ್ಲ ಪಕ್ಕದ ಮನೆ ಬಿಡಕ್ಕಾಗುತ್ತೆ. ತನ್ನ ಮನೆಗೆ ಇಟ್ಕೊಳ್ಳಿಕ್ಕೇನೆ ಡೌಟ್ ಆಗಿದೆ, ಚರ್ಚಲ್ಲಿ ಇಟ್ಕೊಳ್ಳೋದೇ ಡೌಟ್ ಆಗಿದೆ. ಇನ್ ಪಕ್ಕದ ಮನೆ ಬಿಟ್ಬಿಟ್ಟು ಕೊರೋನಾ ವೈರಸ್ ತುಂಬಿಸ್ಕೊಂಬಪ್ಪ ಅಂತ ಕಳಿಸ್ತಾರೆ. ಈ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನೇನೋ ಬಂದಿದ್ದಾವೆ. ವಯಸ್ಸಾದವರು ಹೋಗ್ಬಾರ್ದು, ಏನು ಇಲ್ದಿರೋದ. ಆದ್ರೂ ಏನೋ ಗೌರ್ಮೆಂಟ್ ಕಾನೂನು ಹಾಕಿರೋದ್ರಿಂದ ನಾವು ಅದು ಸ್ವಲ್ಪ ತೆಗ್ಗಿ ನಡಿಬೇಕಾಗುತ್ತದೆ. ಆದ್ರೂ ನಾವು ಹೋದ್ರು 6 ಅಡಿ ದೂರದಲ್ಲಿ ಒಬ್ರು ಕುತ್ಕೋಬೇಕು. ಏನೋ ಒಂದೆಲ್ಲ ಸಿಸ್ಟಮೆಟಿಕ್ ಆಗಿ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಯಾರಿಗೂ ಒಬ್ರಿಗೊಬ್ರು ತಪ್ಕೋಬಾರ್ದು, ಶೇಕ್ ಹ್ಯಾಂಡ್ ಕೊಡಬಾರ್ದು ಅಂತ. ಈ ರೀತಿ ಇರುವಾಗ ದೇವರ ಸಭೆಗಳಲ್ಲಿ ನಮಗೆ ಆ ಯೋಚನೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಅವ್ರು ನೋಡ್ಕೋತಾರೆ. ಎಲ್ಲ ರೋಗ ವಾಸಿ ಮಾಡಕ್ಕೆ ಚರ್ಚಿಗೆ ಬರೋದು, ಎಲ್ಲ ರೋಗ ಕಾಯಿಲೆಗಳು ವಾಸಿ ಆಗಕ್ಕೆ ಚರ್ಚಿಗೆ ಬರೋದು. ಇನ್ನು ಚರ್ಚಿಗೆ ಬಂದ್ರೆ ರೋಗ ಎಲ್ಲಿ ಹಿಡಿತದೆ? ಯಾಕೆ ರೋಗ ಹಿಡಿಬೇಕು? ಇರೋ ರೋಗನ ಓಡ್ಸಕ್ಕಾಗಿ ಚರ್ಚೆಗೆ ಬರೋದು. ಆದ್ರೆ ಏನ್ ಮಾಡೋದು? ಕಾನೂನು ಮಸೀದಿಗೆ ಒಂದೇ, ದೇವಸ್ಥಾನಗಳಿಗೂ ಒಂದೇ, ಅದೆರಡಕ್ಕೂ ಒಂದೇ ಮಾಡುವಾಗ ಚರ್ಚ್ಗೂ ಒಂದೇ ಮಾಡ್ತಾರೆ. ಅದರಿಂದ ಏನಿದೆ ಅನುಸರಣೆ ಮಾಡ್ಕೊಂಡು ಹೋಗ್ರಿ. ಮುಂದಕ್ಕೆ ಸ್ವಲ್ಪ ದಿವಸ ದೇವರಿದ್ದಾರೆ, ದೇವರು ಕಾಪಾಡ್ತಾರೆ, ದೇವರು ರಕ್ಷಿಸ್ತಾರೆ, ದೇವರು ಆಶ್ವಸಿಸ್ತಾರೆ. ಇರಂತ ಸ್ಥಳದಲ್ಲಿ ನೀವು ದೇವರಿಗೆ ಭಯಭಕ್ತಿ ಉಳ್ಳನಾಗಿ ಜೀವಿಸು. ನೀನು ದೇವರಿಗೆ ಭಯಭಕ್ತಿ ಜೀವಿಸುವಾಗ ಎಲ್ಲ ಖಂಡಿತ ಎಲ್ಲ ನಾನು ಹೇಳಿರೋಂಥ ಅಷ್ಟು ವಾಕ್ಯಗಳು ನೀವು ಪ್ರತ್ಯೇಕವಾಗಿ ನೀವು ಒಂಟಿಯಾಗಿ ಕೂತ್ಕೊಳ್ಳುವಾಗ ಆ ವಾಕ್ಯವನ್ನು ಎತ್ತು ಓದಿರಿ, ಧ್ಯಾನ ಮಾಡಿ. ದೇವರು ನಿಮಗಾಗಿ ಮಾತಾಡಿದ್ದಾರೆ, ನನಗಾಗಿ ಮಾತಾಡಿದ್ದಾರೆ, ಕೇಳೋರಿಗೆ ನಿಮಗಾಗಿ ಮಾತಾಡಿದ್ದಾರೆ. ಅದರಿಂದ ದೇವರು ಒಪ್ಪಿಸ್ಕೊಡಿ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸಮಯ ಮುಗಿಯಿತು. ದೇವರಿಗೆ ಸ್ತೋತ್ರ ಹೇಳೋಣ.
ದೇವರೇ, ನಿನಗಾಗಿ ನಾನು ಭಯಪಟ್ಟು ಜೀವಿಸಂತ ಮಗನಾಗಿ ನಾನು ಮಾಡ್ಪಡು ಸ್ವಾಮಿ. ಯಾವ ತಪ್ಪು ಕಾರ್ಯಗಳು ಮಾಡಿದ್ರಂಗೆ, ಯಾವ ಪಾಪ ಕಾರ್ಯಗಳಲ್ಲಿ ನಾನು ಭಾಗ್ಯವಹಿಸಿದ್ರಂಗೆ, ಯಾವುದಕ್ಕೂ ನಾನು ಲೋಕದಲ್ಲಿ ಹೋಗಿ ಅನೇಕ ವಿಷಯಗಳಲ್ಲಿ ತಪ್ಪಾದ ವಿಷಯಗಳಲ್ಲಿ ನಾನು ಹೋಗ್ದರಂಗೆ ನನ್ನನ್ನು ಕಾಪಾಡಕ್ಕೆ ನಿನ್ನಗೆ ನಾನು ಭಯಪಟ್ಟು ಜೀವಿಸಂತ ಮಗನಾಗಿ ನನ್ನನ್ನು ಇಡು ಸ್ವಾಮಿ. ಲೋಕಕ್ಕೆ, ಮನುಷ್ಯರಿಗೆ, ಬಾಸ್ಗೋ, ಇಲ್ಲ ಹಿರಿಯವರಿಗೋ, ಇಲ್ಲ ನನ್ನ ಅಧಿಕಾರಿಗಳವರಿಗೋ, ನನ್ನ ಸೀನಿಯರ್ಗೋ ಭಯಪಡೋದಲ್ಲ, ನಾನು ನಿನಗೆ ಭಯಪಡಬೇಕು ಸ್ವಾಮಿ. ನಿನಗೆ ನಾನು ಭಯಪಡುವಾಗ ನಿಜವಾಗ್ಲೂ ನಾನು ಮಾಡಂತ ಕೆಲಸಗಳು ಕ್ರಮವಾಗಿರುತ್ತದೆ, ಶಿಸ್ತಾಗಿರುತ್ತದೆ, ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂಥದ್ದು ಆಗಿರುತ್ತದೆ ಸ್ವಾಮಿ. ಕಾರಣ ಏನಂದ್ರೆ ನಿನಗೆ ಭಯಪಟ್ಟು ಜೀವಿಸುವಾಗ ನಿನ್ನ ಬಲ ನನ್ನ ಜೊತೆಲಿರುತ್ತದೆ.